I request every dignitaries lighting a lamp to inaugurate the seal. ಇಂದಿನ ಈ ಸಮಾರಂಭ ವಿಸ್ತೃತವಾಗಿ ನಮ್ಮೊಟ್ಟಿಗೆ ಜೋಸಿ ಪ್ರಜ್ವಲ್ನಿಯೊಂದಿಗೆ ಮಮ್ಮಿ ಕಾರ್ಯಕ್ರಮದ ಉದ್ಘಾಟನೆ ಅನಾವರಣಗೊಳ್ತಾ ಇದೆ. ಸನ್ಮಾನ್ಯ ಎಲ್ಲ ಅತಿಥಿಗಳ ಸಾರಥ್ಯದಲ್ಲಿ ಅದೇ ರೀತಿಯಾಗಿ ಇವಾಗ ಮೊನ್ನೆ ತಾನೇ ಅವರೇನು ಸ್ವಲ್ಪ ಶ್ರೀಮಂತರಲ್ಲ, ಒಬ್ಬ ಇಬ್ರು ಬಡವರೇ. ಮೊನ್ನೆ ತಾನೇ ಒಂದು ಕಾರ್ಯಕ್ರಮವನ್ನು, ರಾಜ್ಯ ಮಟ್ಟದ ಕಾರ್ಯಕ್ರಮವನ್ನು ಬಳ್ಳಾರಿಯಲ್ಲಿ ನಡೆಸ್ಕೊಟ್ರು. ಅದಾಗಿದ್ದು 2 ತಿಂಗಳಲ್ಲಿ. ಮತ್ತೆ ಒಂದು ರಾಷ್ಟ್ರೀಯ ಮಟ್ಟದ ಕಾರ್ಯಕ್ರಮವನ್ನು ಮಾಡಬೇಕಂದ್ರೆ ಎಷ್ಟು ಖರ್ಚು ವೆಚ್ಚ ಇರುತ್ತೆ, ಇವೆಲ್ಲವನ್ನು ಯೋಚನೆ ಮಾಡಿದ್ರೆ ಅವ್ರಿಗೆ ಖರ್ಚು ವೆಚ್ಚಕ್ಕಂದ್ರೆ ಒಂದು ಸಂಘಟನೆ ಮಾಡಬೇಕು. ಬೇರೆ ಅನ್ಯಾಯದ ಪರವಾಗಿ ವಿರುದ್ಧವಾಗಿ ನಾವು ಎದ್ದು ನಿಂತ್ಕೋಬೇಕು. ನಾನು ಹೇಳ್ತಿರ್ತೀನಿ ಹಲವಾರು ಸರ್, ಯಾಕಪ್ಪ ಇಷ್ಟೆಲ್ಲ ಖರ್ಚು ಮಾಡ್ತಿರ್ತೀವಿ. ನಾವು ಬಂದಿರೋಂಥ ಈ ಫೀಲ್ಡ್ ಅಂತದನ್ನ ನಾವೇನು ಮಾಡೋಕ್ಕಲ್ಲ, ಇಲ್ಲ ದುಡಿಮೆ ಮಾಡಕ್ಕೆ ಬರಲಿಲ್ಲ. ನಾವು ಹೆಂಡತಿ ಮಕ್ಕಳನ್ನ ಒಂದೊತ್ತು ಊಟ ಹಾಕೋಕ್ಕೆ ಕಷ್ಟ ಇರ್ಬೋದು ನಮ್ಮ ಮನೆಯಲ್ಲಿ, ಆದ್ರೆ ಕೂಡ ಸಮಾಜ ಸೇವೆ ಮಾಡಬೇಕು, ಜನತೆಗೆ ಏನು ಸತ್ಯ ಇದೆ ಅನ್ನೋದು ನಾವು ತಿಳಿಸ್ಕೊಡ್ಬೇಕಂತ ಹೇಳಿ ನಾವು ಪ್ರಯತ್ನ ಪಡ್ತಿದ್ವಿ ಹೊರತು ನಮ್ಮಲ್ಲಿ ಬೇರೆ ಉದ್ದೇಶ ಏನಿಲ್ಲ. ಯಾಕಂದ್ರೆ ನಾವೇನು ನಮ್ಮ ಹೆಸರಿಗೋಸ್ಕರ ಕಾರ್ಯಕ್ರಮವನ್ನು ಮಾಡ್ಬೇಕಂದ್ರೆ ಬಳ್ಳಾರಿಯಲ್ಲಿ ಹಲವಾರು ಜನ ನಿಮ್ಮಂತ ನಾಯಕರು, ಸ್ನೇಹಿತರು ಬಹಳಷ್ಟು ಜನ ಇದ್ದಾರೆ. ಅವರೆಲ್ಲ ತಗೊಂಡ್ಬಂದು ನಾವು ಕಾರ್ಯಕ್ರಮಗಳು ಮಾಡ್ಕೋಬೋದು. ಆದ್ರೆ ಮನೆಯಲ್ಲಿ ಕಷ್ಟ ಇದ್ರು ನಾವು ಭಾರತ ದೇಶದಲ್ಲಿ ಯಾರ್ಯಾರು ಉನ್ನತ ಮಟ್ಟದಲ್ಲಿ ಈ ನ್ಯಾಷನಲ್ ಕೌನ್ಸಿಲಲ್ಲಿ ಯಾರ್ಯಾರಿದ್ದಾರೋ ಅವ್ರನ್ನೆಲ್ಲ ಕರೆದು ನಾವು ಬಳ್ಳಾರಿಯಲ್ಲಿ ಒಂದು ಮಾಡಿದಾಗ ನಮ್ಮ ಬಳ್ಳಾರಿ ಜಿಲ್ಲೆ ಕೂಡ ಒಂದು ಹೆಸರು ಬರುತ್ತೆ. ನಾಳೆ ಬೆಳಗ್ಗೆ ಡೆಲ್ಲಿ, ಬಾಂಬೆ ಅಲ್ಲೆಲ್ಲ ಹೋದಾಗ ಇಂಥ ಬಳ್ಳಾರಿಯಲ್ಲಿ ಅದ್ದೂರಿ ಕಾರ್ಯಕ್ರಮವನ್ನು ಅವರು ಮಾಡಿದ್ರು ಅಂತೇಳಿ ನಾವು ಹೆಮ್ಮೆಯಿಂದ ಹೇಳಿದ್ರೆ ನಮಗೆ ಖುಷಿ ಆಗುತ್ತೆ, ನಮಗೊಂದು ಒಡನಾಟ ಬೆಳೆಯುತ್ತೆ. ಏನೋ ನಾಳೆ ಬೆಳಿಗ್ಗೆ ನಮ್ಮ ಜಿಲ್ಲೆಗಳಿಗೆ ಅನ್ಯಾಯ ಆದಾಗ ಇಡೀ ರಾಷ್ಟ್ರ ಮಟ್ಟದಲ್ಲಿ ಧ್ವನಿ ಅಂತ ಕೂಡ ಒಂದು ಸಹಕಾರ ಆಗುತ್ತೆ ಅಂತ ಹೇಳಿ ಉದ್ದೇಶ ಇಟ್ಕೊಂಡು ಇವತ್ತೇನೋ ಮುಂದಕ್ಕೆ ಬಂದಿದ್ದಾರೆ. ಅವರ ಕಾರ್ಯಕ್ರಮಗಳು ಎಲ್ಲ ಯಶಸ್ವಿ ಇದೇ ರೀತಿಯಲ್ಲಿ ಆಗ್ಬೇಕಂತ ಕೋರ್ತಾ ಇವತ್ತು ಮಾಧ್ಯಮ ಮಿತ್ರರು ನಾನೊಂದು ಮಾತು ಹೇಳಕ್ಕೆ ಇಚ್ಛೆ ಪಡ್ತೀನಿ. ಇವತ್ತು 4ನೇ ಅಂಗ ಅಂತ ಹೇಳ್ತಾರೆ ಭಾರತ ದೇಶದಲ್ಲಿ. ಆ 4ನೇ ಅಂಗ ಇವತ್ತು ಕುಸಿದು ಹೋಗ್ತದೆ. ನಿಮ್ಗೆಲ್ಲರಿಗೂ ಯಾಕೆ ಕುಸಿದು ಹೋಗ್ತಿದೆ ಅಂತ ಹೇಳಕ್ಕೆ ಇಚ್ಛೆ ಪಡ್ತೀನಿ ಅಂದ್ರೆ, ಪ್ರತಿಯೊಂದು ಮಾಧ್ಯಮದವರು ಅಂದ್ರೆ ದ್ವೇಷ. ಅವರು ಯಾರನ್ನ ಸಾಮಾನ್ಯರಿಗೆ ಮಾಧ್ಯಮದವರು ಅಂದ್ರೆ ದ್ವೇಷ. ಯಾವುದೇ ಒಂದು ನ್ಯೂಸ್ ಬಂದ್ರು ಏನೋ ಇವ್ರು ದುಡ್ಡು ತಗೊಂಡೇನೋ ನ್ಯೂಸ್ ಬರೆದಿದ್ದಾರೆ, ಇಲ್ಲ ಬೇರೆಯವ್ರ ಕಡೆ ಪ್ರಭಾವಿತರಾಗಿ ಈ ನ್ಯೂಸ್ ಅನ್ನು ಬರೆದಿದ್ದಾರೇನೋ ಅಂತೇಳಿ ಮಾಧ್ಯಮದವ್ರ ಮೇಲೆನೆ, ಯಾರು ಜನರನ್ನ ದೇಶವನ್ನು ಕಾಪಾಡುವಂತ ಮಾಧ್ಯಮದವ್ರ ಮೇಲೆನೆ ದೌರ್ಜನ್ಯಗಳು ಭಾರತ ದೇಶದಲ್ಲಿ ಬಹಳಷ್ಟು ಆಗಿದೆ. ಇಂಥ ದೌರ್ಜನ್ಯಗಳು ಆದಾಗ ಏನಾಗುತ್ತಂತಂದ್ರೆ, ನೀವು ಉದ್ದೇಶಪೂರ್ವಕವಾಗಿ ಯಾವ ಸುದ್ದಿಯನ್ನು ಮಾಡಲ್ಲ. ಏನೋ ಒಂದು 100ರಲ್ಲಿ 2-3 ಮಾಡ್ಬೋದು. ಮಿಕ್ಕಿದವರೆಲ್ಲ ಈ ಮಾಧ್ಯಮದ ಈ ಫೀಲ್ಡ್ಗೆ ಯಾಕೆ ಬಂದಿರ್ತಾರೆ ಅಂತಂದ್ರೆ, ವಾಸ್ತವಾಂಶಗಳು, ಜನಕ್ಕೆ ಏನ್ ನಡೀತಿದೆ, ಜನಕ್ಕೆ ಏನ್ ಅನ್ಯಾಯ ಆಗ್ತಿದೆ, ದೀನ ದಲಿತರಿಗೆ ಏನ್ ಅನ್ಯಾಯ ಆಗ್ತಿದೆ, ಯಾರ್ಯಾರಿಗೆ ಬಡವರಿಗೆ ಏನ್ ಅನ್ಯಾಯ ಆಗ್ತಿದೆ ಅಂತೇಳಿ ನಾವು ಕನ್ನಡಿಯಾಗಿ ನಿಂತ್ಕೋಬೇಕು, ಸರ್ಕಾರಗಳಿಗೆ ತಿಳಿಸ್ಬೇಕಂತ ಹೇಳಿ ತಾವೆಲ್ಲ ಧೈರ್ಯದಿಂದ ಮುಂದಕ್ಕೆ ಬಂದಿರ್ತೀರಿ. ಇವತ್ತು ಇಡೀ ಭಾರತ ದೇಶದಲ್ಲಿ ನಿಮ್ಮ ಮೇಲೆ ಆಗ್ತಾ ಇದ್ದ ದೌರ್ಜನ್ಯಗಳು, ನಿಮ್ಮೇಲೂ ಎಲ್ಲಿ ನೋಡಿದ್ರು ಮಾಧ್ಯಮದ ಮಿತ್ರ ಮೇಲೆ ಈ ತರ ಅಟ್ಯಾಕ್ ಆಯ್ತು. ಇನ್ನು ಪೊಲಿಟಿಷಿಯನ್ ಅವ್ರ ಫಾಲೋವರ್ಸ್ ಹೋಗಿ ಅವ್ರ ಧಮಕಿ ಹಾಕಿದ್ರು, ಫೋನಲ್ಲಿ ಬೆದರಿಕೆ ಹಾಕೋದು, ಅದು ಬಿಟ್ಟು ಮತ್ತೆ ಮಕ್ಕಳು ಸ್ಕೂಲ್ ಮುಂದೆ ಹೋಗಿ ಮಕ್ಕಳ ಬೆದರಿಕೆ ಹಾಕೋದು, ಹೆಂಡತಿಯವ್ರ ನಂಬರ್ಗಳು ತಗೊಂಡು ಅವರಿಗೆ ನಿಮ್ ಗಂಡನ್ನ ನಾವು ಉಳಿಸಲ್ಲ, ಅವರು ಈ ತರನೇ ಮಾಡ್ಕೊಂಡು ಹೋದ್ರೆ ನಿಮ್ ಕುಟುಂಬನೇ ನಾವು ನಿರ್ನಾಮ ಮಾಡ್ತೀವಿ ಅಂತೇಳಿ ಇಷ್ಟೆಲ್ಲ ತೊಂದರೆಗಳು ಕೊಡ್ತಿದ್ದಾರೆ. ನಾನು ಈ ವೇದಿಕೆ ಮೂಲಕ ಇಲ್ಲಿ ಕುಂತಿದ್ದಂತ ಹಲವಾರು ಏನು ನೀವೆಲ್ಲರೂ ಅಧ್ಯಕ್ಷರು, ಉಪಾಧ್ಯಕ್ಷರುಗಳೆಲ್ಲರೂ ಇದ್ದೀರಿ. ಕೇಂದ್ರ ಸರ್ಕಾರಕ್ಕೆ ನಾವೆಲ್ಲ ಒತ್ತಡ ಮಾಡಬೇಕು, ಒಂದು ಕಾಯ್ದೆಯನ್ನು ತರಬೇಕು. ನಾವೆಲ್ಲ ಮಾಧ್ಯಮ ಮಿತ್ರರನ್ನ ಕಾಪಾಡಿಕೊಳ್ಬೇಕಂದ್ರೆ ದೇಶದಲ್ಲಿ ಪತ್ರಕರ್ತರ ಭದ್ರತೆಗೆ ಒಂದು ಕಾಯ್ದೆಯನ್ನು ತಗೊಂಡ್ಬಂದು ನಾವು ಪತ್ರಕರ್ತರನ್ನ ಕಾಪಾಡ್ಕೊಂಡ್ರೆ ನನ್ನ ಬಗ್ಗೆ ಕೂಡ ವಿರುದ್ಧವಾಗಿ ಬಹಳಷ್ಟು ನ್ಯೂಸ್ಗಳು ಬರ್ತವೆ, ನನ್ನ ಪರವಾಗಿ ಬರ್ತವೆ. ನನ್ನ ವಿರುದ್ಧವಾಗಿ ಬಂದಾಗ ನಾವು ತಿದ್ದುಕೊಳ್ಳೋಕೆ ಪ್ರಯತ್ನ ಮಾಡಬೇಕು. ನಮಗೆ ನಮ್ಮ ಪರವಾಗಿ ಬಂದಾಗ ಖುಷಿ ಬೀಳಬೇಕು, ಇನ್ನಷ್ಟು ಕೆಲಸ ನಾನು ಏನು ಮಾಡ್ಬೋದು ಅಂತೇಳಿ ನಾವು ನಮ್ಮ ಮನಸ್ಸಲ್ಲಿ ಬಂದಾಗ ನಾನು ಬಹಳಷ್ಟು ಕೆಲಸಗಳು ಇವತ್ತೇನು ಬಳ್ಳಾರಿಯಲ್ಲಿ ನಾವು 1200 ಕೋಟಿಯಲ್ಲಿ ನೀರನ್ನು ತಗೊಂಡ್ಬರ್ತಿದ್ದೀವಿ. ನಾವು
ಮೊದಲನೇ ದಿವಸದಿಂದ ನೀರು ತುಂಗಭದ್ರೆಯಿಂದ 1200 ಕೋಟಿಯಲ್ಲಿ ಬಳ್ಳಾರಿಗೆ ತಗೊಂಡ್ಬರ್ಬೇಕಂದಾಗ ಈ ಮಾಧ್ಯಮ ಮಿತ್ರ ಪ್ರೋತ್ಸಾಹ, ಅದರ ಜೊತೆಗೆ ಒಂದ್ 2-3 ತಿಂಗಳು ಒಂದ್ಸಾರಿ 1200 ಕೋಟಿ ಪ್ರಾಜೆಕ್ಟ್ ಏನಾಯ್ತು ಅಂತೇಳಿ ನೀವು ಪ್ರಶ್ನೆ ಮಾಡಿದಾಗ ನಮ್ಮಲ್ಲಿ ಇನ್ನಷ್ಟು ಕಿಚ್ಚನ್ನು ತಗೊಂಡ್ಬಂದು ನಾವು ಬೆಂಗಳೂರು ಕಡೆ ಹೋಗಿ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳ ಕಡೆ ಈ ತರ ಮಾಧ್ಯಮದಲ್ಲಿ ಬಂದಿದೆ, ನೀವು ಕೆಲಸಗಳು ಮಾಡ್ಕೊಡ್ಬೇಕಂದಾಗ ಹಲವಾರು ಕೆಲಸಗಳು ನಿಮ್ಮ ಮೂಲಕ ನಮಗೂ ಆಗಿದೆ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ.